ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಹಾಯ್ ಹಲೋ ನಮಸ್ಕಾರ. ಎಸ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಚನಾ ನಂಜುಂಡ. ಇದೇ ಫೆಬ್ರವರಿ 6ನೇ ತಾರೀಕು ಒಂದು ಸುಂದರ ಟೈಟಲ್ ಸುಖೀ ಭವ ಅಂತ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಒಂದು ಸಿನಿಮಾ ಬರ್ತಾ ಇದೆ. ಇವತ್ತು ಆ ಸಿನಿಮಾದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಆ ಸಿನಿಮಾ ತಂಡ ಇದ್ದಾರೆ. ಬನ್ನಿ ಮೊದಲಿಗೆ ಅವರನ್ನ ಬರ್ಮಾಡ್ಕೋಣ. ಮೊದಲಿಗೆ ಈ ಸಿನಿಮಾದ ನಾಯಕ ನಟರಾಗಿರುವಂತಹ ಮಹೇಂದ್ರ ಸರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೋಣ. ಸರ್ ನಮಸ್ಕಾರ. ಹಾಗೂ ಈ ಸಿನಿಮಾದಲ್ಲಿ ನಾಯಕ ನಟಿ ಪಾತ್ರವನ್ನು ನಿರ್ವಹಿಸ್ತಾ ಇರುವಂತಹ ಸುಷ್ಮಿತಾ ನಾಯಕ್ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೋಣ. ನಮಸ್ಕಾರ. ನಮಸ್ತೆ. ಹಾಗೂ ಈ ಸಿನಿಮಾದ ನಿರ್ಮಾಪಕರಾಗಿರುವಂತಹ ಸಂತೋಷ್ ಕುಮಾರ್ ಸರ್ ಕೂಡ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೋಣ. ಸರ್, ಮೊದಲಿಗೆ ನೀವು ಹೇಳೋದಾದ್ರೆ ಸರ್, ಇದು ನಿಮ್ಮ ಮೊದಲನೇ ಸಿನಿಮಾ? ಎರಡನೇ ಸಿನಿಮಾ. ಸರಿ, ಏನು ಸರ್ ಇದು ಟೈಟಲ್ ಬಗ್ಗೆ ಹೇಳೋದಾದ್ರೆ? ಸುಖೀ ಭವ. ಸುಖಿ ಭಾವ ಒಂದು ಒಳ್ಳೆ ಪಾಸಿಟಿವ್ ಟೈಟ್ಲ್ ಅಲ್ವಾ? ಏನಾಗುತ್ತೆ ಅಂದ್ರೆ ಲವ್ ಸ್ಟೋರಿ ಇದ್ದಾಗ ನಾವು ಒಂಥರ ಡಿಫ್ರೆಂಟ್ ನೇಮ್ಸ್ ನ ನೋಡ್ತೀವಿ, ಒಂದು ಮಾಡರ್ನ್ ನೇಮ್ಸ್ ಇರುತ್ತೆ. ಈ ಸಿನಿಮಾ ಬಂದ್ಬಿಟ್ಟು ನಾನು ಟೀಸರ್ ನೋಡಿದಾಗ ಗೊತ್ತಾಗಿದೆ ಏನು ಅಂದ್ರೆ ಲವ್ ಸ್ಟೋರಿ ಅಂತ ಹೇಳಿ. ಬಟ್ ಟೈಟಲ್ ನೋಡಿದ್ರೆ ಸುಖೀ ಭವ ಅಂತ ಹೇಳಿ ಸ್ವಲ್ಪ ಟ್ರೆಡಿಷನಲ್ ಅನ್ನೋ ತರ, ಆಶೀರ್ವಾದ ಮಾಡೋ ತರ ಇದೆ. ಸೊ ಅದರದ್ದು ಹೇಗೆ ಸರ್ ಕನೆಕ್ಷನ್ ಟೈಟಲಿಗೂ ಅಥವಾ? ನನಗೆ ಅನಿಸ್ತೀವಿ ಅದಕ್ಕೆ ಏನು ಹೇಳಿ, ನಾನು ತುಂಬಾ ಒಂದು ಐದು ಸುಖೀ ಭವ ನಿಮ್ಮ ಸ್ಟೋರಿಗೆ ಹೇಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳೋದಾದ್ರೆ? ಈ ಸುಖಿ ಭವ ಅನ್ನೋದು ಅದೇ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ಇದಲ್ಲ. ಸೊ ಮೂವಿ ಸ್ಟಾರ್ಟ್ ಆದಾಗಿಂದ ಎಲ್ಲ ಸುಖಿ ಭವ ಅಂತಾನೆ ಹೋಗುತ್ತೆ. ಎಂಡ್ ಆದಾಗಲೂ ಸುಖಿ ಭವ ಅಂತ ಹೋಗುತ್ತೆ. ಸೊ ಸುಖಿ ಭವ. ಪ್ರಭಾಸ್, ಥ್ಯಾಂಕ್ ಯು. ಮ್ಯಾಮ್, ನೀವು ಹೇಳೋದಾದ್ರೆ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ, ಇಬ್ರು ಹೀರೋಯಿನ್ಸ್ ಇದ್ದಾರೆ. ಸೊ ಒಂದು ಕ್ವಶನ್ ಇರುತ್ತೆ, ಯಾವ ಥರ ಕಾಣಿಸ್ಕೋತಾರೆ ಇಬ್ಬರು ಕೂಡ ಅಂತ ಹೇಳಿ. ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ನಾನು ಇದರಲ್ಲಿ ತಾರಾ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಸೊ ನನ್ನ ಕ್ಯಾರೆಕ್ಟರ್ ಏನಂದರೆ, ಒಂದು ಹುಡುಗಿ ಅವಳು ಟ್ರೂ ಲವಲ್ ಎಷ್ಟು ರೂಟೆಡ್ ಆಗಿರ್ತಾಳೆ, ಎಷ್ಟು ಲಾಯಲ್ ಆಗಿರ್ತಾಳೆ ಅನ್ನೋದೇ ನನ್ನ ಕ್ಯಾರೆಕ್ಟರ್ ಹೇಳುತ್ತೆ. ಸೊ ಮೇ ಬಿ ಎಲ್ಲ ಗರ್ಲ್ಸ್ಗೂ ಇದು ಕನೆಕ್ಟ್ ಆಗುತ್ತೆ. ಯಾರು ತುಂಬ ಲಾಯಲ್ ಇದ್ದಾರೆ ಅವ್ರಿಗೆಲ್ಲರಿಗೂ ಕನೆಕ್ಟ್ ಆಗುತ್ತೆ ಅಂತ ನನಗನ್ಸುತ್ತೆ. ಸರ್, ಈ ಸಿನಿಮಾದ ನಿರ್ಮಾಪಕರು ನೀವು ಆಗಿದ್ದೀರಾ. ನೀವು ಹೇಳೋದಾದರೆ ಹೇಗೆ ಶುರುವಾಯಿತು ಈ ಕತೆ? ನಿಮ್ಮ ಹತ್ರ ಬಂದಿದ್ದು ಹೇಗೆ? ನಿಮಗೆ ಯಾಕೆ ಇದನ್ನು ಮಾಡಿ ಪ್ರೊಡ್ಯೂಸ್ ಮಾಡಬೇಕು ಅನಿಸ್ತು? ಶೋರ್. ನಾನು ಫಸ್ಟ್ ಆ್ಯಕ್ಚುಲಿ ಮೀಟ್ ಮಾಡಿದ್ದು ರಾಜೇಶ್, ಡೈರೆಕ್ಟರ್. ನನಗೆ ಡೈರೆಕ್ಟರ್ ಇಷ್ಟ ಆಯಿತು. ಯಾಕೆಂದರೆ ಅವರು ಕತೆ ಹೇಳಕ್ಕೆ ಬಂದು ನಮ್ಮ ಫ್ರೆಂಡ್ ಆಫೀಸಲ್ಲಿ ಮೀಟ್ ಮಾಡ್ತಿದ್ರು ಇನಿಷಿಯಲ್ ಸ್ಟೇಜಸಲ್ಲಿ. ನಾವು ಅವಾಗ ಪ್ರೊಡಕ್ಷನ್ ಮಾಡ್ತೀವಿ ಅನ್ನೋ ಒಂದು ಐಡಿಯಾನೂ ಇರಲಿಲ್ಲ. ಅದಾದಮೇಲೆ ಅವ್ರು ಒಂದು 2-3 ಟೈಮ್ಸ್ ಮೀಟ್ ಮಾಡಾದಮೇಲೆ ಒಂದು ದಿವಸ ನಾನೇ ಅವ್ರಿಗೆ ಕಾಲ್ ಮಾಡಿದೆ, ಈ ಥರ ನಾನು ಒಂದು ಮೂವಿ ಮಾಡೋಣ ಅಂದ್ಕೊಂಡಿದ್ದೀನಿ ಬಾ. ಸೊ ಮೀಟ್ ಮಾಡಾದಮೇಲೆ ಒಂದು 3 ಕಥೆ ಹೇಳಿದ್ರು. ಅದರಲ್ಲಿ ನನಗೆ ಈ ಕಮರ್ಷಿಯಲಿ ಕಾಮಿಡಿ ಇರೋದು, ಫ್ಯಾಮಿಲಿ ಸ್ಟೋರಿ ಇರೋದು ಇದು ನನಗೆ ತುಂಬ ಹಿಡಿಸ್ತು. ಆಯಿತು, ಇದ್ರ ಮೇಲೆ ನಾವು ಡೆವಲಪ್ ಮಾಡೋಣ ಅಂತ ಹೇಳಿ ನಾವು ಸ್ಟಾರ್ಟ್ ಮಾಡ್ತೀವಿ. ಈ ಫಿಲಿಮ್ ಹೆಸರು ಫಸ್ಟು ಬೇರೆಯೇ ಇತ್ತು. ಸುಖಿ ಭವ ಅನ್ನೋದು ಹೆಸರು ಟೈಟಲ್ ಇರಲಿಲ್ಲ. ಇದು ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಅನ್ನೋ ಥರ ಟೈಟ್ಲ್ ಅವ್ರು ಇಟ್ಕೊಂಡಿದ್ರು. ನಮ್ಮ ಹತ್ರ ಬಂದಾಗ ಇದು ತುಂಬ ದೊಡ್ಡದಾಯ್ತಲ್ಲ, ಇಷ್ಟು ದೊಡ್ಡ ಟೈಟ್ಲು ಆಗುತ್ತಾ, ಜಸ್ಟಿಫಿಕೇಶನ್ ಇರುತ್ತಾ ಅನ್ನೋ ಥರ ಒಂದು ಜನರಲ್ ಕಾನ್ವರ್ಸೇಷನ್ ಆಯಿತು. ಅದಾದಮೇಲೆ ಆಯ್ತು, ನಾವು ಚೇಂಜ್ ಮಾಡೋಣ. ಕಥೆ ಎಲ್ಲ ಮುಗ್ದ ಆದಮೇಲೆ ನಾವು ಚೇಂಬರ್ಗೆ ಹೋಗ್ತಿದ್ವಿ ಬ್ಯಾನರ್ ರಿಜಿಸ್ಟರ್ ಮಾಡಬೇಕು ಅಂತೇಳಿ. ಆ ಟೈಮಲ್ಲಿ ನಮಗನ್ಸಿದ್ದು ಏನಂದರೆ, ಇದು ಎಲ್ಲರ ಲೈಫಲ್ಲೂ ಒಂದು ಬ್ಲೆಸ್ಸಿಂಗ್ ಆಗಿರುತ್ತೆ. ಅಂದರೆ ಇವಾಗ ನಾವು ಏನೇ ಪಡ್ಕೊಂಡಿದ್ರು ಒಂದೊಂದು ನಮಗೆ ಒಂದು ಗಿಫ್ಟ್ ಆಗಿರುತ್ತೆ. ಆ ಗಿಫ್ಟ್ ಕೊಟ್ಟಿರೋ ನಮ್ಮ ಪೇರೆಂಟ್ಸ್ ಆಗಲಿ, ಇಲ್ಲ ನಮ್ಮ ಫ್ರೆಂಡ್ಸ್ ಆಗಲಿ, ಯಾರೇ ಆಗಲಿ, ಅವ್ರಿಗೆ ನಾವು ಚೆನ್ನಾಗಿರಲಿ ಅನ್ನೋ ಒಂದು ಹಾರೈಸ್ತೀವಿ. ಅದೇ ಥರ ಆ ಥರ ಡಿಸ್ಕಸ್ ಮಾಡ್ಕೊಳ್ತಿದ್ದಾಗ ಈ ಸುಖಿ ಭವ ಅನ್ನೋದು ನಮಗೆ ಮೂಡ್ಬಂತು. ಸರಿ, ಇದನ್ನೇ ರಿಜಿಸ್ಟರ್ ಮಾಡೋಣ ಅಂತೇಳಿ ನಾವು ಚೇಂಬರ್ಗೆ ಹೋಗಿ ಚೆಕ್ ಮಾಡಿದ್ವಿ. ಹೆಸರು ಟೈಟಲ್ ಇತ್ತು, ಅವೈಲೇಬಲ್ ಇತ್ತು. ಸೊ ಇಮಿಡಿಯೇಟ್ ರಿಜಿಸ್ಟರ್ ಮಾಡಿ ಇದ್ರ ಮೇಲೆ ನಾವು ತೊಗೊಂಡು. ಸೊ ಈ ಮೂವಿಗೆ ಹೇಗೆ ರಿಲೇಟ್ ಆಗುತ್ತೆ ಅಂದರೆ, ಮೂವಿಯಲ್ಲೂ ನಿಮಗೆ ಪ್ರತಿಯೊಂದು ಅವ್ರಿಗೆ ಸ್ಟೇಜ್ ಬೈ ಸ್ಟೇಜ್ ಸಿಗ್ತಾ ಇರುತ್ತೆ. ನಾವು ಅಂದರೆ ಏನು ಅಂದ್ಕೊಂಡಿದ್ದಾರೆ ಅನ್ನೋದನ್ನು ಅವ್ರು ಪಡಿತಾ ಇದ್ದಾಗ ಮೂವಿನೂ ಸುಖಿ ಭವ ಅನ್ನೋದು ಹೌದು. ಲೈಕ್ ನಮ್ಮ ಹೀರೋ ಹೇಳಿದ್ರೆ ಕ್ಲೈಮ್ಯಾಕ್ಸಲ್ಲೂ ಅವರು ಸೇರ್ತಾರೆ ಅನ್ನೋದು ಒಂದು ಸುಖಿ ಭವ ಮೂಮೆಂಟ್ ಆಗುತ್ತೆ. ಅದು ಹೇಗೆ ಸೇರ್ತಾರೆ ಅನ್ನೋದು ನೀವು ಥಿಯೇಟ್ರಿಗೆ ಬಂದು ನೋಡ್ಬೇಕು. ಸರ್, ಈ ಸಿನಿಮಾದಲ್ಲಿ ನೀವು ಯಾವ ಥರ ಕಾಣಿಸ್ಕೋತೀರಾ? ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ? ಸರ್, ನನ್ನ ಕ್ಯಾರೆಕ್ಟರ್ ಹೆಸರು ವೈಭವ್ ಅಂತ. ಸೊ ವೈಭವ್ ಬಂದು ಒಂದು ರೆಗ್ಯುಲರ್, ನೀವು ಅಕ್ಕಪಕ್ಕದಲ್ಲಿ ನೀವೆಲ್ಲ ಮನೆ ಅಕ್ಕಪಕ್ಕದಲ್ಲಿ ನೋಡಿರ್ತಾರ ಅಂತ ನಾಟ್ ವೆರಿ ಅನ್ಕಾಮನ್
ಸೊ ವೈಭವ್ದು ಹೇಗೆ ಅಂದರೆ ವೈಭವ್ ಪ್ರೀತಿಯ ಹುಡುಕಾಟದಲ್ಲಿರ್ತಾನೆ. ಅಂದರೆ ಪ್ರೀತಿ ಅಂದರೆ ಅದು ಬರೀ ಹುಡುಗಿ ಪ್ರೀತಿ ಅಲ್ಲ, ಅವನ ಅವ್ರ ಅಪ್ಪ ಅಮ್ಮ ಪ್ರೀತಿ. ಸೊ ಆ ಪ್ರೀತಿ ಹುಡುಕಾಟದಲ್ಲಿರ್ತಾನೆ. ಆ್ಯಂಡ್ ಒಂದು ವೈಭವ್ದು ಒಂದು ಏನು ಹೇಳ್ತಾರೆ, ಒಂದು ಒಳ್ಳೆ ಏನು ಹೇಳ್ತಾರೆ, ತುಂಬ ಒಳ್ಳೆ ಗುಣ ಅಂದರೆ ನಾವು ಜನರಲಿ ನಾವು ಇವಾಗ ಫ್ರೆಂಡ್ಸ್ ಎಷ್ಟೊಂದು ಜನ ಚೈಲ್ಡ್ಹುಡ್ ಫ್ರೆಂಡ್ಸ್ ಇರ್ತಾರೆ ಎಲ್ಲ ಇರ್ತಾರೆ. ಬಟ್ ವೈಭವ್ಗೆ ಅವ್ನ ಚೈಲ್ಡ್ಹುಡ್ ಫ್ರೆಂಡು ಅವ್ನು ಯಾವಾಗ ಅಂದರೆ ಚಿಕ್ಕ ವಯಸ್ಸಿಂದನೂ ಇರ್ತೀವಿ, ಅವ್ನು ದೊಡ್ಡವನ ಮೋಸ್ಟ್ಲಿ ನಾವು ಸುಖಿಭವ ಇನ್ನೂ ಮುಂದೆ ಮಾಡಿದ್ರೆ ಮೋಸ್ಟ್ಲಿ ವಯಸ್ಸಾಗಿರೋ ವೈಭವ್ ಆ್ಯಂಡ್ ಇವ್ರನ್ನೂ ನಾವು ನೋಡ್ತೀರ ಅನ್ಸುತ್ತೆ. ಸೊ ಆ ಥರ ಅಷ್ಟು ಕ್ಲೋಸ್ಡ್ ಜಗ್ಗಿ ಬಂದು ಗಿರಿ ಅನ್ನೋ ಕ್ಯಾರೆಕ್ಟರ್ಲಿ ತುಂಬಾ ಕ್ಲೋಸ್ ಆಗಿರ್ತಾರೆ. ಅವ್ರ ಜೊತೆನೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಇರ್ತಾರೆ. ಒಂದು ಅವ್ರು ಹೇಗೆ ಅಂದ್ರೆ ಫ್ರೆಂಡ್ಸ್ ತರ ಇಲ್ಲ, ಒಂದು ರಿಲೇಷನ್ಸ್ ತರ. ಇಬ್ಬರು ಒಬ್ಬರು ಬಿಟ್ಟು ಒಬ್ರು ಇರೋದಿಲ್ಲ. ಅವರ ಚೈಲ್ಡ್ಹುಡ್ ಟೈಮ್ ಇಂದ ಹಿಡಿದು ಲಾಸ್ಟ್ ಮೂವಿ ಮುಗಿಯೋ ತನಕ ಅವರು ಜೊತೆಗೆ. ಸೊ ಆ ಕ್ಯಾರೆಕ್ಟರ್ ಅನ್ನೋದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಫ್ರೆಂಡ್ಶಿಪ್ಗೆ ಅವ್ರ ಫ್ರೆಂಡ್ಶಿಪ್ ತುಂಬಾ ಸ್ಪೆಷಲ್. ಅದೇ ತರ ಒಂದು ಏನೇ ಡಿಸಿಷನ್ಸ್ ತಗೊಳ್ಬೇಕು ಅನ್ನೋದ್ರು ಇಬ್ರು ಕಂಬೈಂಡ್ ಆಗಿ ಅಂದ್ರೆ ಈ ಸಿನಿಮಾದಲ್ಲಿ ನಾವು ಟೀಸರ್ ನೋಡಿ ಬರೀ ಲವ್ ಸ್ಟೋರಿ ಇಲ್ಲ, ಅದ್ರ ಬಿಟ್ಟು ಫ್ರೆಂಡ್ಶಿಪ್, ಫ್ಯಾಮಿಲಿ ಎಲ್ಲ ಎಲಿಮೆಂಟ್ಸ್ ಇದೆ. ಕಂಪ್ಲೀಟ್ ಪ್ಯಾಕೇಜ್ ನಿಮಗೆ ಎಮೋಷನ್ಸ್ ಇರುತ್ತೆ, ಕಾಮಿಡಿ, ಫ್ಯಾಮಿಲಿ ಡ್ರಾಮಾ ಇರುತ್ತೆ, ಕಾಮಿಡಿ ಇರುತ್ತೆ, ಆಮೇಲೆ ಲವ್ ಅಲ್ಲಿ ಇರೋ ಕನೆಕ್ಷನ್ಸ್ ಇರುತ್ತೆ, ಎಲ್ಲದ್ರ ಬಗ್ಗೆನೂ ಇರುತ್ತೆ. ಅಂದ್ರೆ ಫಸ್ಟ್ ಲವ್ ಬಗ್ಗೆ ಇರುತ್ತೆ, ಫೀಮೇಲ್ ಲವ್ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದೊಂದು ನಿಮಗೆ ತೋರಿಸ್ಕೊಡುತ್ತೆ. ಇಟ್ಸ್ ನಾಟ್ ಆಲ್ವೇಸ್ ಅಬೌಟ್ ಮೆನ್, ಇಟ್ಸ್ ಆಲ್ಸೋ ಅಬೌಟ್ ವಿಮೆನ್. ಸೊ ಅವರ ಪ್ರೀತಿಯಲ್ಲಿ ಎಷ್ಟು ಜೆನ್ಯೂನಿಟಿ ಇರುತ್ತೆ ಅನ್ನೋದ್ರ ಬಗ್ಗೆನೂ ನಿಮಗೆ ಹೇಳ್ತೀನಿ. ಮ್ಯಾಮ್, ಈಗ ಏನಾಗುತ್ತೆ ಅಂದ್ರೆ ಎರಡು ಜಡೆ ಅಂದ್ರೆ ಎರಡು ಹುಡುಗಿರಿದ್ದಾರೆ ಅಂದ್ರೆ ಅಲ್ಲಿ ಜಗಳ ಅನ್ನೋ ತರ ಇರುತ್ತೆ. ನಿಮ್ಮ ಒಂದು ಸಿನಿಮಾದಲ್ಲಿ ನೀವಿಬ್ರು ಹೀರೋಯಿನ್ಸ್ ಇದ್ದೀರಾ, ಫಸ್ಟ್ ಹೀರೋಯಿನ್, ಸೆಕೆಂಡ್ ಹೀರೋಯಿನ್ ಅಂತ. ಯಾವ ತರ ಸಾಗತ್ತೆ ಅಂತ ಒಂದು ಹಿಂಟ್ ಕೊಡೋದಾದ್ರೆ? ಸೊ ಲೈಕ್ ಆಫ್ ಸ್ಕ್ರೀನ್, ಆನ್ ಸ್ಕ್ರೀನ್, ಎರಡೂ ಹೇಳಿ. ಮೊದಲಿಗೆ ಆನ್ ಸ್ಕ್ರೀನ್ ಹೇಳೋದು. ಸೊ ನಾನು ಇವತ್ತವರೆಗೂ ಮಾಡಿರೋ ಎಲ್ಲ ಸಿನಿಮಾದಲ್ಲೂ ಟೂ ಹೀರೋಯಿನ್ಸು. ಓ ಹೌದಾ? ಓಕೆ. ಸೊ ನಾನು ಯಾವಾಗೂ ಒಂದು ಒಳ್ಳೆ ಬಾಂಡಿಂಗ್ ಇರುತ್ತೆ ನನಗೆ ಗರ್ಲ್ಸ್ ಜೊತೆ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಸಿಮ್ರನ್ ಆಲ್ಸೋ, ಸ್ಟಾರ್ಟಿಂಗಿಂದ ಇವಾಗವರೆಗೂ ನಮ್ಗೆ ಒಳ್ಳೆ ಬಾಂಡಿಂಗ್ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸೊ ಆ ಥರ ಜಗಳ ಇಲ್ಲಾಂದರೆ ಅಪ್ಸೆಟ್ ಆಗೋದು, ಇವಳು ಚೆನ್ನಾಗಿ, ಆ ಥರ ಯಾವತ್ತೂ ನಮ್ಗೆ ಆಗಿಲ್ಲ. ಸೊ ಇಬ್ಬರು ಒಬ್ರಿಗೊಬ್ರು ಹೇಳ್ತೀವಿ, ನೀನು ಈ ಥರ ರೆಡಿ ಆಗು, ಇದು ಚೆನ್ನಾಗಿರುತ್ತೆ, ಅದು ಚೆನ್ನಾಗಿರುತ್ತೆ. ಸೊ ವಿ ಹ್ಯಾವ್ ದಟ್ ಗುಡ್ ಕನೆಕ್ಷನ್. ಇವಾಗ ಕಥೆಯಲ್ಲಿ ಯಾವ ತರ ಸಾಗತ್ತೆ ನಿಮ್ದು? ಜಗಳಗಳನ್ನು ನೋಡ್ಬೋದಾ? ಇಲ್ಲ ಆ ಥರ ಜಗಳ ಏನಿಲ್ಲ. ಸೊ ಅಲ್ಲೂ ಅಷ್ಟೇ, ನಾವು ಹೆಂಗೆ ಆಫ್ ಸ್ಕ್ರೀನಲ್ಲಿ ಹೆಂಗೆ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಆನ್ ಸ್ಕ್ರೀನು ಹಂಗೆ. ಬಟ್ ಒಂದು ಇಬ್ರು ಹೀರೋಯಿನ್ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಒಂದು ಕ್ವೆಶನ್ ಮೂಡುತ್ತೆ. ಯಾಕಂದ್ರೆ ಯಾರು ಸಿಗ್ತಾರೆ ಇಬ್ರು ಮಧ್ಯೆ ಏನಾದ್ರು ಕಾಂಪಿಟೇಷನ್ ಅನ್ನೋ ಥರ. ಬಟ್ ನೀವು ಹೇಳ್ತಿದ್ದೀರಾ ಆ ಥರ ಎಲ್ಲ ಏನಿಲ್ಲ ಅಂತ ಹೇಳಿ. ಸೊ ನೋಡ್ಬೇಕು, ಸಿನಿಮಾ ನೋಡಬೇಕು. ಸರ್, ಇನ್ನು ನೀವು ಹೇಳೋದಾದ್ರೆ ಹೊಸಬ್ರು ಡೈರೆಕ್ಟ್ರು ಯಾವ ಒಂದು ನಂಬಿಕೆ ಮೇಲೆ ಇವ್ರು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ನೀವು ನಿರ್ಮಾಪಕರಾಗಕ್ಕೆ? ನಾನು ಹೇಗೆ ಡಿಸೈಡ್ ಮಾಡಿದೆ ಅಂದರೆ, ಫಸ್ಟ್ ಬಂದು ಒಂದು ಡೈರೆಕ್ಟರ್ ಅನ್ನೋರಿಗೆ ಒಂದು ಆಶು ಇರುತ್ತೆ. ಅವರು ಕಥೆಯನ್ನು ಹೇಳೋ ವಿಧಾನ ಆಗಲಿ, ಇಲ್ಲ ನಮ್ಗೆ ತೋರಿಸ್ಕೊಡೋ ವಿಧಾನ ಆಗಲಿ, ಅವ್ರ ಕಾನ್ಸೆಪ್ಟು ಎಲ್ಲ ಹೇಳಿದಾಗ ನಮಗೆ ಇದು ಪರವಾಗಿಲ್ಲ, ಈ ಕಥೆ ಚೆನ್ನಾಗಿದೆ, ಕೇಳೋಕ್ಕೆ ಇಂಟ್ರೆಸ್ಟಿಂಗ್ ಆಗಿದೆ, ಅವರು ನರೇಷನಲ್ಲಿ ನಗು ಬರ್ತಿದೆ, ಎಲ್ಲಿ ಎಮೋಷನ್ ಬರಬೇಕು ಎಮೋಷನ್ ಬರ್ತಿದೆ, ಎಲ್ಲಿ ನಗು ಬರಬೇಕು, ಆ ಥರ ಇದೆ ಅಂತ ಒಂದು ಫೀಲಿಂಗ್ ಆದಾಗ ನಾವೇನು ಮಾಡಿದ್ವಿ, ಆಯಿತು ಇದನ್ನ ಡೆವಲಪ್ ಮಾಡೋಣ ಅಂದ್ಕೊಂಡು ಒಂದು ಶಾರ್ಟ್ ಫಿಲ್ಮ್ ತಂದೆ. ಎಷ್ಟೇ ಅವ್ರ ಕತೆ ಹೇಳಿದ್ರು ಅವ್ರಿಗೆ ನಾಲೆಜ್ ಇದೆಯಾ, ಸಿನಿಮ್ಯಾಟಿಕ್ ಆಗಿ ಅವರು ಕಲ್ತ್ಕೊಡ್ತಾರ, ಅದೇ ಎಮೋಷನ್ಸ್ ನಾವು ಕತೆ ಹೇಳೋದಕ್ಕೂ ಸ್ಕ್ರೀನ್ ಪ್ಲೇಲಿ ತೋರಿಸೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಈ ಥರ ಅಂತ ಹೇಳಿ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ. ಅದರಲ್ಲೂ ನಮ್ಮ ಮಹೇಂದ್ರನೇ ಹೀರೋ ಆಗಿರ್ತಾರೆ. ಆ ಶಾರ್ಟ್ ಫಿಲ್ಮು ಒಂದು ಇಷ್ಟು ಮಿನಿಮಮ್ ಬಡ್ಜೆಟ್ ನಂಬರ್ ಆಫ್ ಡೇಸಲ್ಲಿ ಮುಗಿಸ್ಕೊಡ್ಬೇಕು ಅಂತ ಅದೇ ಥರ ಅವ್ರು ಮಾಡಿಕೊಟ್ರು, ಚೆನ್ನಾಗಿ ಬಂತು. ಅದಾದ್ಮೇಲೆ ಧೈರ್ಯ ಮಾಡಿ ಅವ್ರ ಮೇಲೆ ಒಂದು ಎಕ್ಸ್ಪೆರಿಮೆಂಟ್ ಆಗಿ ಶಾರ್ಟ್ ಮೂವಿ ಮಾಡಿ ಆಮೇಲೆ ಯಾವ ಪ್ರೊಡ್ಯೂಸರ್ ಆಗಲಿ ನಾನು ಅಡ್ವೈಸ್ ಮಾಡೋದು, ಯಾವ ಆರ್ಟಿಸ್ಟ್ ಆಗಲಿ ಡೈರೆಕ್ಟರ್ ಆಗಲಿ ಒಂದು ಪ್ರೊಡ್ಯೂಸರ್ಗೆ ಅಪ್ರೋಚ್ ಮಾಡಿದಾಗ ಒಂದು ರಿಯಲ್ ಫೀಲ್ ಬರೋದು ಇದ್ರೇನೆ ಅವ್ರಿಗೆ ಅರ್ಥ ಆಗುತ್ತೆ. ನಾವು ಜಸ್ಟ್ ನೀವು ಎಷ್ಟೇ ಒಂದು ಪಿಚ್ ಡೆಕ್ ಕೊಡಿ, ಇಲ್ಲ ಒಂದು ಸರ್ ನಾನು ಈ ಥರ ಮಾಡ್ತೀನಿ ಅಂದ್ರೂ ಇಮ್ಯಾಜಿನೇಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಬಟ್ ಆದರೆ ನೀವು ಒಂದು ಈ ಥರ ಮಾಡ್ತೀನಿ ಅನ್ನೋದು ಒಂದು ಸಣ್ಣ ರೀಲಲ್ಲೋ ಇಲ್ಲ ಒಂದು ಶೋ ರೀಲಲ್ಲೋ ಯಾವುದೆಲ್ಲ ತೋರಿಸಿದಾಗ ಅವ್ರಿಗೆ ಆ ಇಮ್ಯಾಜಿನೇಷನ್ಗಿಂತ ಜಾಸ್ತಿ ಬಂದಿದೆ ಅಂದಾಗ ಆಬ್ವಿಯಸ್ಲಿ ಅವರು ಚಾನ್ಸ್ ಕೊಡ್ತಾರೆ. ಫೈನಾನ್ಷಿಯಲ್ಸ್ ಬೇರೆ ಇರುತ್ತೆ, ಬಟ್ ಚಾನ್ಸ್ ಅಂತೂ ಸಿಗಬೇಕಂದ್ರೆ ನಾವು ಪ್ರೂವ್ ಮಾಡೋಕ್ಕೆ ಏನೋ ಒಂದು ತೋರಿಸ್ಬೇಕಾಗುತ್ತೆ. ಆ ಥರ ತೋರಿಸಿದಾಗ ಇಷ್ಟ ಆಯಿತು. ಅದೇ ಥರ ನಾವು
ಪ್ರೊಸೀಡ್ ಮಾಡಿ. ಸರ್, ಈ ಸಿನಿಮಾದಲ್ಲಿ ಟೀಸರ್ ನೋಡಿದಾಗ ದೊಡ್ಡ ತಾರಾ ಬಳಗನೇ ಇದೆ. ಅಂದರೆ ತುಕಾಲಿ ಸಂತೋಷ್ ಅವರು, ರವಿಶಂಕರ್ ಅವರು, ಆಮೇಲೆ ಇನ್ನು ಪೊಲೀಸ್ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂಥ ಸುಭಾಷ್ ಸರ್ ಅವರು ಎಲ್ಲರೂ ಇದೆ, ಶೋಭರಾಜ್ ಸರ್ ಅವರು. ಸೊ ಅವ್ರ ಜೊತೆ ಎಲ್ಲ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್ ನಿಮಗೆ? ಏನಾದರೂ ಕಲ್ತಿದ್ದೀರಾ ಅವರಿಂದ? 100% ಮ್ಯಾಮ್. ನಾವು ನಮ್ಮೆಲ್ಲ ಇಟ್ ಇಸ್ ನಾಟ್ ಬರೀ ಸೀನಿಯರ್ ಆ್ಯಕ್ಟರ್ಸು ಅವರು. ನಾವು ಇವಾಗ ನಾವು ಕೋ ಆ್ಯಕ್ಟರ್ ಸುಷ್ಮಿತಾ ಆಗಲಿ, ನಮ್ಮ ಗೌರವ್ ಆಗಲಿ, ಇವ್ರನ್ನ ನಾವು ಅವ್ರ ಜೊತೆನೂ ಕಲಿತೀವಿ. ಸೊ ನಾವು ಆ್ಯಕ್ಟರ್ಸ್ ಆಗಿ ನಾವು ಬರೀ ನಮಗೆ ಎಲ್ಲ ಗೊತ್ತು ಅನ್ನೋ ಥರನೂ ಇರೋಕ್ಕಾಗಲ್ಲ. ಇಟ್ ಇಸ್ ನಾಟ್ ಬಿಕಾಸ್ ನಾನು ನ್ಯೂ ಕಮರ್ ಅಂತ ಹೇಳ್ತಾರಲ್ಲ, ನನ್ನ ಥಾಟ್ ಪ್ರೊಸೆಸ್ ಹೀಗೆ ಇರೋದು. ಸೊ ನಾನು ಮುಂದೆ ಹೋಗ್ತಾನೂ ಅಷ್ಟೇ, ಐ ಲರ್ನ್ ಫ್ರಮ್ ಆಲ್ ದ ಎಕ್ಸ್ಪೀರಿಯನ್ಸ್ ಆ್ಯಕ್ಟರ್ಸ್ ಆಲ್ಸೋ, ಪ್ಲಸ್ ನಾನು ನನ್ನ ಜೊತೆ ಕೋ ಆ್ಯಕ್ಟರ್ಸು ಅಷ್ಟೇ, ಅವ್ರ ಜೊತೆನೂ ಕಲಿಯೋದಿದೆ. ಸೊ ಎಲ್ಲಿಂದನೂ ನಾವೇನೋ ಒಂದು ಪಿಕ್ ಮಾಡೋದು ಇದ್ದೇ ಇರುತ್ತೆ ಯಾವಾಗಲೂ. ಎಲ್ಲ ಗೊತ್ತು ಅಂತ ಅನ್ಕೊಂಡ್ಬಿಟ್ರೆ ಅಲ್ಲಿಗೆ ಫುಲ್ ಸ್ಟಾಪ್ ಅನ್ಸುತ್ತೆ, ನನಗೆ ಹಂಗೆ ಅನ್ಸುತ್ತೆ. ಸೊ ಅದಕ್ಕೆ ನಾನು ಎಲ್ಲ ಕಡೆಯಿಂದನೂ ಕಲಿತಾ ಇರ್ತೀನಿ. ಆ್ಯಂಡ್ ಇನ್ನೊಂದು ಏನಂದರೆ, ಈ ಸಿನಿಮಾದಲ್ಲಿ ಒಬ್ಬರಿದ್ರೆ ನಗು ಬರುತ್ತೆ. ಅಂಥದ್ರಲ್ಲಿ ತುಕಾಲಿ ಸಂತೋಷ್ ಸರ್ ಇದ್ದಾರೆ, ರವಿಶಂಕರ್ ಸರ್ ಇದ್ದಾರೆ, ಆಮೇಲೆ ಜಗ್ಗಿ ಸರ್ ಇದ್ದಾರೆ. ಹೇಗಿತ್ತು ಸರ್? ಎಷ್ಟು ನಕ್ಕಿದ್ದೀರಾ ಸೆಟ್ಟಲ್ಲೆಲ್ಲ ಅಂತ? ಜಗ್ಗಿ ಸರ್ದು ಬರೀ ಆನ್ ಸ್ಕ್ರೀನ್ ಅಲ್ಲ ಕಾಮಿಡಿ, ಆಫ್ ಸ್ಕ್ರೀನ್ ಇನ್ನ ಡಬಲ್ ಕಾಮಿಡಿ. ನೋಡಿದ್ವಿ ಸರ್, ನೋಡಿದ್ವಿ. ಕಾಮಿಡಿನೇ ಬೇರೆ. ಹೇಗೆ ಚೆನ್ನಾಗಿ ಎಂಜಾಯ್ ಮಾಡಿದ್ದೀರಾ? 100% ಜಗ್ಗಿ ಸರ್ ಅಂಡ್ ಇವರು ಗೌರವ್ ಶೆಟ್ಟಿ, ನಿಖಿಲ್ ಅಂಡ್ ಸಂತು ಅವ್ರದ್ದೊಂದು ಬ್ಯಾಚು, ಮತ್ತೆ ತುಕಾಲಿ ಸಂತು ಅವರು, ಇವರು ಸಿದ್ದು ಅವರು ಅವ್ರದ್ದೊಂದು. ಆಲ್ಮೋಸ್ಟ್ ನಿಮಗೆ ಅಂಡ್ ಶೋಭರಾಜ್ ಸರ್ ಅಷ್ಟೇ. ಶೋಭರಾಜ್ ಸರ್ದು ಒಂದಷ್ಟು ಲೈನ್ಸ್ ಇದೆ ನಿಮ್ಗೆ. ಬರೀ ಆ ಒಂದು ಲೈನ್ ಬಂದು ಒಂದು 5 ಸೆಕೆಂಡ್ ಆದ್ಮೇಲೆ ಇದನ್ನ ಹೇಳಿದವ್ರು ಅಂದ್ಬಿಟ್ಟು ನೀವು. ಅವ್ರದ್ದು ಏನಂದ್ರೆ ನಾವು ಭಯದಿಂದ ನೋಡಿದೀವಿ, ಇದ್ರಲ್ಲಿ ಹೆಂಗ್ ಕಾಣಿಸ್ಕೋತಾರೆ ಅಂತ. ಸಕ್ಕತ್ ಮಜವಾಗಿದೆ. ಜೋಲ್ ಪರ್ಸನ್ ಆಕ್ಚುಲಿ ಹೇಳ್ಬೇಕು. ಅವ್ರು ಹೇಗೆ ಅಂದ್ರೆ ಡೈಲಾಗ್ ಹೇಳ್ಬೇಕಾರೆ ಒಂದು ಫುಲ್ ಕಾಮಿಡಿ ಯಾವುದೋ ಒಂದು ಹೇಳಿರ್ತಾರೆ, ಟಕ್ಕಂತ ಒಂದು ಸೀರಿಯಸ್ ಸೀನ್ ಇರುತ್ತೆ, ಎಷ್ಟು ಟಕ್ಕಂತ ಸ್ವಿಚ್ ಆಗಿರ್ತಾರೆ ಅಂದ್ರೆ ಅದೇ ಏನಪ್ಪಾ ಇದು ಇಷ್ಟೊಂದು ಈ ಕಾಮಿಡಿ ಮಾಡ್ತಿದ್ರು, ಟಕ್ಕಂತ ಎಮೋಷನ್ ಚೇಂಜ್ ಇಷ್ಟ ಆಯ್ತಲ್ಲ. ಆತರ ನಮ್ಮ ಇಡೀ ಸೆಟ್ ಅಲ್ಲಿ, ಇಡೀ ಸ್ಟೇಜ್ ಬೈ ಸ್ಟೇಜ್ ಅಲ್ಲಿ ಫುಲ್ ಕಾಮಿಡಿನೇ ಇತ್ತು. ಯಾಕಂದ್ರೆ ಅದು ಒಂದು ಇಮೋಷನಲ್ ಇದು ನಡೀತಾ ಇರುವಾಗ ಶೋಭರಾಜ್ ಸರ್ ಆ ಇಮೋಷನಲ್ ರಪ್ ಅಂತ ಸ್ವಿಚ್ ಕಟ್ ಅಂತಿದ್ದೆ, ತಿರ್ಗಾ ಏನೋ ಈ ಕಡೆ ಒಂದು ಡೈಲಾಗ್, ಆ ಕಡೆ ಒಂದು ಡೈಲಾಗ್ ಹೊಡೆದ್ಬಿಡೋರು, ನಕ್ಬಿಡೋರು ಎಲ್ಲರೂ. ಆಮೇಲೆ ತುಕಾಲಿ ಅವರು ಹಾಗೇನೆ ಬಾರ್ಸಿನಲ್ಲಿ ಸಿದ್ದು ಮಂಡ್ಯ ಒಂದು ತುಂಬಾ ಚೆನ್ನಾಗಿ ಬಂದಿದೆ. ಅವರು ಅಷ್ಟೇ, ಅವರು ತುಂಬಾ ಸ್ಪಾಂಟೇನಿಯಸ್ ಆಗಿ ರಿಯಲಿಸ್ಟಿಕ್ ಆಗಿ ಕಾಮಿಡಿ ಇರ್ತಾ ಇತ್ತು, ಅದೇ ತರಾನೇ ಬಂದಿದೆ. ಸೊ ಚೆನ್ನಾಗಿ ಆಗಿದೆ, ಎಲ್ಲನೂ ಚೆನ್ನಾಗಿ ಬಂದಿದೆ. ನಮ್ಮ ಹೀರೋಯಿನ್ ಅವ್ರದ್ದು ಆಗಲಿ, ಇವರು ವಿಯಾನ್ ಶೇಗಡೆ ಅವರಾಗಲಿ, ಆನ್ ಸ್ಕ್ರೀನ್ಗಿಂತ ಆಫ್ ಸ್ಕ್ರೀನಲ್ಲಿ ತುಂಬಾ ನಗ್ಸಿರೋದು, ಅಳಿಸಿರೋದು, ಅಷ್ಟು ಎಂಜಾಯ್ ಮಾಡಿದ್ದಾರೆ. ಮ್ಯಾಮ್, ನೀವು ಹೇಳೋದಾದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಎಲ್ಲ ದೊಡ್ಡ ಜೊತೆ ಹೇಗೆ ಅಂದ್ರೆ ಹೊಸಬ್ರು ಇದ್ದಾರೆ ನಿಮ್ಮ ಸಿನಿಮಾದಲ್ಲಿ, ಈ ಹಿಂದೆ ಚೆನ್ನಾಗಿ ಹೆಸರು ಮಾಡಿದವರು ಇದ್ದಾರೆ. ಸೊ ಹೇಗಿತ್ತು ಮ್ಯಾಮ್? ಸೊ ನನ್ಗೆ ಅವ್ರ ಜೊತೆ ಯಾರ ಜೊತೆನೂ ಅಷ್ಟು ಇಂಟರಾಕ್ಷನ್ ಏನೂ ಇರಲಿಲ್ಲ, ಸ್ಕ್ರೀನ್ ಸ್ಪೇಸ್ ಇರಲಿಲ್ಲ ಅವ್ರ ಜೊತೆ ಯಾರ ಜೊತೆನೂ. ಸೊ ಓನ್ಲಿ ಜಗ್ಗಿ ಸರ್ ಜೊತೆ ಇತ್ತು. ಅವ್ರ ಬಗ್ಗೆ ಏನು ಹೇಳೋದು, ಲೈಕ್ ಹಿಂಗೆ ಫುಲ್ ಕಾಲು ಎಳಿತಾನೆ ಇರ್ತಾರೆ, ಸಣ್ಣ ವಿಷಯಕ್ಕೂ ತುಂಬ ನಗಿಸ್ತಾ ಇರ್ತಾರೆ. ನಾವೇನೋ ಒಂದು ಸೀರಿಯಸ್ ಆಗಿರೋ ಏನೋ ಒಂದು ವಿಷಯ ಹೇಳ್ತಾ ಇರ್ತೀವಿ, ಅದನ್ನೂ ಜೋಕಾಗಿ ಕನ್ವರ್ಟ್ ಮಾಡಿಬಿಡ್ತಾರೆ. ಜಗ್ಗಿ ಸರ್ ಸೆಟ್ಟಲ್ಲಿ ಇದ್ರೆ ಮೇಡಮ್, ಬೆಳಿಗ್ಗೆ ಅವ್ರಿಗೆ ಅಂದರೆ ಶೂಟ್ ಡೇಸಲ್ಲಿ ಅವ್ರ ಡೇಸ್ ಇದೆ ಅಂದರೆ ಬೆಳಿಗ್ಗೆಯಿಂದ ಅದು ಒನ್ ಕಾಲ್ ಶೀಟ್ ಆಗಲಿ, ಡಬಲ್ ಆಗಲಿ ಅಥವಾ 1.5 ಆಗಲಿ, ಸ್ಟಾರ್ಟ್ ಟು ಎಂಡ್ ಬರೀ ಕಾಮಿಡಿ ಕೊಡ್ತಾರೆ. ಅದ್ರ ನಡುವೆ ಹೆಂಗೋ ಮೇಡಮ್ ಹೆಂಗೆ ಅಂದ್ರೆ, ಇಲ್ಲಿ ನಾವು ಶೂಟ್ ಮಾಡ್ತಾ ಇರೋದು ಒಂದು ಸಿನಿಮಾ ನಡೀತಾ ಇದ್ರೆ ಜಗ್ಗಿ ಸರ್ ಕಾಮಿಡಿನೇ ಇದೆ, ಅದು ಇನ್ನೊಂದೇ ಸಿನಿಮಾ ನಡೀತಾ ಇರ್ತಾರೆ. ಹೆಂಗೋ ಒಂದ್ ಕಡೆ ವರ್ಕ್ ಆಗ್ತಿರೋದು, ಇನ್ನೊಂದ್ ಕಡೆ ನೀವು ಎಂಜಾಯ್ ಕೂಡ ಮಾಡಿದೀರಾ ಅವ್ರ ಕಾಮಿಡಿ ಮೂಲಕ. ಮ್ಯಾಮ್, ನೀವು ಈ ಹಿಂದೆ ಸಿನಿಮಾಗಳು ಮಾಡಿದೀರಾ, ನಿಮ್ ಜೊತೆ ಮಾಡ್ತಿರೋ ಅಂತ ವಿಹಾನ್ಶಿ ಅವರಿಗೆ ಇದು ಮೊದಲನೇ ಸಿನಿಮಾ. ಸೊ ನೀವೇನಾದ್ರು ಹೇಳಿದೀರಾ ಅವ್ರಿಗೆ, ಏನಾದ್ರು ಹೇಳ್ಕೊಟ್ಟಿದ್ದೀರಾ? ನೀವು ಹೇಳೋದಾಗ ಅವ್ರು ತಗೊಳ್ಳೋರಾ ಹೇಗೆ ಅಂತ? ಆ ಥರ ಬಟ್ ಸೀನ್ ಡಿಸ್ಕಸ್ ಮಾಡ್ತಾ ಇದ್ರಿ, ಆದರೆ ಅವರು ನನಗೆ ಇನ್ಫಾರ್ಮೇಷನ್ಸ್ ಕೊಡ್ತಾ ಇದ್ರು, ನಾವು ಕೊಡ್ತಾ ಇದ್ರಿ. ಆ ಥರ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ನಮ್ಮ ಮಧ್ಯ. ಸರ್, ನೀವು ಹೋಗ್ತಿದ್ರಾ ಶೂಟಿಂಗ್ ಸೆಟ್? ಪ್ರತಿದಿನ ಹೋಗ್ತಿದ್ರಿ. ಸೊ ನಿಮಗೆ ಹೇಳೋದಾದ್ರೆ ಸರ್, ಟೋಟಲ್ ಸ್ಟೋರಿ ನಾನು ಮಾನಿಟರ್ ಇಂದ ನೋಡಿದ್ದೀನಿ, ನಿಮಗೆ ತೆರೆಯಲ್ಲಿ ಕಾಣೋದು ನೋಡಿದ್ದೀನಿ, ಕಟ್ ಆಗಿರೋ ಸೀನ್ಸು ನೋಡಿ, ಎವ್ರಿ ಡೇ ನಾನು ಇರ್ತಿದ್ದೆ ಸೆಟ್. ಅದೊಂದು ಖುಷಿ ಕೊಟ್ಟಿತ್ತು ನನಗೆ, ಎಲ್ಲರ ಜೊತೆ ಜಾಯಿನ್ ಆಗಿ ಮಿಂಗಲ್ ಆಗಿ, ಮತ್ತೆ ಅವರು ಆ್ಯಕ್ಟ್ ಮಾಡೋ ವಿಧಾನ ನೋಡೋದು. ನೀವು ಹೇಳಿದಾಗೆ ಸೀನಿಯರ್ ಆ್ಯಕ್ಟರ್ಸ್ ಹತ್ರ ಕಲಿಯೋದು ತುಂಬ ಇತ್ತು. ರವಿಶಂಕರ್ ಗೌಡ ಅವರಾಗಲಿ, ಶೋಭರಾಜ್ ಅವರಾಗಲಿ, ಸುನಿಲ್ ಪುರಾಣಿಕ್ ಅವರಾಗಲಿ, ಇಲ್ಲ ರವೀಂದ್ರ ಅವರಾಗಲಿ, ಎಲ್ಲರೂ ತುಂಬ ಯೂನಿಕ್ ಆಗಿ, ತುಂಬ ಡಿಫ್ರೆಂಟಾಗಿ
ಮಾಡಿದ್ದಾರೆ ಇದರಲ್ಲಿ. ಈ ಕಾಸ್ಟ್ ಸೆಲೆಕ್ಷನ್ ಏನಿದೆ ಅದನ್ನ ಸರ್ ಡೈರೆಕ್ಟರ್ ಸರ್ ಮಾಡಿದ್ರೆ ಅಥವಾ ನೀವು ಕೂಡ ಕಂಬೈಂಡ್ ಆಗಿ ಮಾಡಿ ಫಸ್ಟ್ ಡೈರೆಕ್ಟರ್ ಅವರು ಡೈರೆಕ್ಟ್ರು ಇವರೆಲ್ಲ ಸೆಲೆಕ್ಟ್ ಮಾಡಿಕೊಂಡು ನಮಗೆ ಅವರು ಒಂದು ಇವ್ರು ಮಾಡ್ಬೋದು ಸರ್ ಅಂತ ಬಂತು. ಸೊ ಅವ್ರ ಕಾಸ್ಟಿಂಗು ಪ್ಲಸ್ ಅವರ ಡೇಟ್ಸು ಮತ್ತು ಫೈನಾನ್ಷಿಯಲ್ಸು ಎಲ್ಲನೂ ಕಂಬೈನ್ ಮಾಡಿಕೊಂಡು ನಮಗೆ ನಾವು ಅಂದ್ಕೊಂಡಿದ್ದಕ್ಕಿಂತ ಬೆಟರ್ ಕಾಸ್ಟೇ ಸೆಟ್ ಆಯಿತು. ಸರ್ ನೀವು ಹೇಳೋದಾದ್ರೆ ಹೊಸಬ್ರು ನೀವು ಒಂದು ಸಿನಿಮಾ ಇಂಡಸ್ಟ್ರಿಗೆ ಯಾವಾಗ ಹುಟ್ಟಿತು ಸರ್ ನಾನು ಒಬ್ಬ ನಟ ಆಗಬೇಕು ಅಂತ? ಚೈಲ್ಡ್ಹುಡ್ ಕನಸ ಅಥವಾ ಚೈಲ್ಡ್ಹುಡ್ ಕನಸು ಮೇಡಮ್. ಕನಸ? ಓಕೆ, ಚೈಲ್ಡ್ಹುಡ್ ಕನಸು. ಸೊ ಹೇಗೆ ಶುರು ಆಯಿತು ಅಂತ ಒಂದು ಕುತೂಹಲ. 7 ಇದ್ದಾಗ ನಾನು ಫಸ್ಟ್ ಟೈಮ್ ಥಿಯೇಟರ್ಗೆ ಹೋಗಿದ್ದು. ಸೊ ಥಿಯೇಟ್ರಲ್ಲಿ ಒಂದು ಸಿನಿಮಾ ನೋಡಿದೆ. ಆ ಸಿನಿಮಾಗೆ ಹೀರೋಗೆ ಪೇಪರ್ಗಳು ಬಿಸಾಕೋದು. ಅವಾಗ 6-7 ವರ್ಷಕ್ಕೇನೆ? ಹಾಂ, ನಾನು 6-7 ಇಯರ್ಸ್. ನೀವು 6-7 ಇಯರ್ಸ್ ಇದ್ದಾಗೇನೆ ಆ ಥರ ಎಲ್ಲ ಅಷ್ಟು ಕ್ರೇಜು? ನನಗಲ್ಲ, ನಾನು ಥಿಯೇಟ್ರಲ್ಲಿ ಯಾರನ್ನ ನೋಡ್ತಾ ಇದ್ದಿದ್ದು. ಹಾಂ ಹಾಂ. ಸೊ ಆ ಸಿನಿಮಾ ನೋಡ್ತಾ ಇರುವಾಗ ಆ ಕ್ರೇಜ್ಗೆ ನನ್ಗೆ ಅದೇ ಅಟ್ರಾಕ್ಟ್ ಮಾಡಿದ್ದು. ಓಕೆ, ನಾವು ಸ್ಕ್ರೀನ್ ಮೇಲೆ ಬಂದ್ರೆ ಜನ ಇಷ್ಟು ಖುಷಿ ಬೀಳ್ತಾರೆ. ಓಕೆ, ಸೊ ಅದು ನನಗೂ ಬೇಕು ಆ ಥರ. ಸೊ ನಾನು ಆ ಟೈಮಲ್ಲಿ ಓಕೆ ನಾನು ಆಗ್ಬೇಕು. ನನ್ನ ನಾವು ಸ್ಕೂಲಲ್ಲ ಕೇಳ್ತಾರಲ್ಲ ಏನಾಗ್ತೀಯ ದೊಡ್ಡವನಾದಾಗ ಏನಾಗ್ತೀಯ. ಸೊ ಎಲ್ರಿಗೂ ಕ್ಲಾಸಲ್ಲಿ ಎಲ್ಲರಿಗೂ ಕೇಳ್ಕೊಂಬಂದಾಗ ನಂದು ಪ್ರತಿ ವರ್ಷ ಏನಾಗ್ತೀಯ ನಾನು ಹೀರೋ ಆಗ್ತೀನಿ. ಬಟ್ ಆಮೇಲೆ ಹೋಗ್ತಾ ಗೊತ್ತಾಯ್ತು ಹೀರೋ ಅಲ್ಲ, ಆಕ್ಟರ್ ಆಗಬೇಕು. ಹೀರೋ ಬೇರೆಯವರು ಅಂದ್ಬಿಟ್ಟು ನಮ್ಮ ಆರ್ಮಿ ಅವರೆಲ್ಲ ಹೀರೋಗಳಲ್ಲ. ಹೌದು, ವಿ ಆರ್ ಜಸ್ಟ್ ಆಕ್ಟರ್ಸ್. ಸರ್ ಎಲ್ಲರೂ ಹೇಳ್ತಾರೆ ಸರ್, ಬಟ್ ನಿಮಗೆ ಆಪರ್ಚುನಿಟಿ ಸಿಕ್ಕಿದ್ದು ಹೇಗೆ? ಅಂದರೆ ಹೀರೋ ಆಗಬೇಕು ಅಂತ ಯಾವ ಥರ ಶುರು ಆಯಿತು? ಹೇಗೆ ಫಸ್ಟ್ ನೀವು ಕ್ಯಾಮ್ರಾ ಫೇಸ್ ಮಾಡಿದ್ದೀರಾ? ಯಾವಾಗ? ನಾನು ಆಡಿಷನ್ಸ್ ಮಾಡಿದ್ದೀನಿ ಮೇಡಮ್. ನಾನು ತುಂಬ 100 ಆಡಿಷನ್ಸ್ ಮಾಡಿದ್ದೀನಿ. ಆ 100 ಆಡಿಷನ್ಸಲ್ಲಿ ಮೋಸ್ಟ್ಲಿ ಒಂದು 100 ಆಡಿಷನ್ ರಿಜೆಕ್ಷನ್ಸೇ ಆಗಿದೆ. ಅಂದರೆ ನನ್ನ ಪಾರ್ಟಿಗೆ ಸೆಟ್ ಆಗಲ್ಲ ಅಂದಮೇಲೆ ಆಬ್ವಿಯಸ್ಲಿ ಅವರು ನನ್ನ ಸೆಲೆಕ್ಟ್ ಮಾಡೋದು. ಸೊ ಆ ಥರ ಒಂದಷ್ಟು ಆಡಿಷನ್ಸಲ್ಲಿ ಅಂದರೆ ಮೂವೀಸು ಸ್ಟಾರ್ಟು ಆಗಿದೆ. ಕೆಲವು ಮೂವೀಸು ಹಾಫ್ ಶೂಟ್ ಆಗಿ ಡ್ರಾಪು ಆಗಿದೆ. ಸೊ ಒಂದು ಮೂವಿ ನಂದು 5 ಅಡಿಗಳು ಅನ್ನೋ ಮೂವಿ ರಿಲೀಸ್ ಆಯಿತು. ಸೊ ಇದು ಇವಾಗ ಸುಖಿ ಬಾಬಾ 2ನೇ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ ಅನ್ಸುತ್ತೆ. ಮೋಸ್ಟ್ಲಿ ಆ ಕನಸು ನನ್ಸಾಗುತ್ತೆ ಅನ್ಸುತ್ತೆ. ಮೋಸ್ಟ್ಲಿ ಇವಾಗಲ್ಲ, ಇನ್ನೊಂದು 10 ವರ್ಷ 15 ವರ್ಷ ಆಗಲಿ ಸರ್. ಆದಷ್ಟು ಯಾರು ಸರ್ ನಿಮಗೆ ಒಂದು ಇನ್ಸ್ಪಿರೇಷನ್? ಯಶ್ ಸರ್ ಅಂತರ ಆಗಬೇಕು ಅಂತ. ಮ್ಯಾಮ್, ಇನ್ನು ನೀವು ಹೇಳೋದಾದ್ರೆ ಒಂದು ಮೆಮೊರಬಲ್ ಮೂಮೆಂಟ್ ಶೂಟಿಂಗ್ ಟೈಮಲ್ಲಿ ಆಗಿರೋದಂತ ಯಾವ್ದಾದ್ರು ಶೇರ್ ಮಾಡ್ಕೊಳ್ಳೋದಾದ್ರೆ? ಸುಖಿ ಭವ. ಸ್ವೀಟ್ ಮೂಮೆಂಟ್ ಆ ಥರ? ಸ್ವೀಟ್ ಏನಾದರೂ ಒಂದು ಮೆಮೊರೇಬಲ್. ಒಂದು ಸೊ ನಾವು ಫಸ್ಟ್ ಡೇ ಶೂಟ್ ಮಾಡಬೇಕಾದ್ರೆ ಒಂದು ನೈಟ್ ಶೂಟ್ ಇತ್ತು, ರೇನ್ ಸೀಕ್ವೆನ್ಸು. ಸೊ ಆವಾಗ ಅಲ್ಲಿ ನಾನು ಶೂಟ್ ಮಾಡೋ ಪಕ್ಕನೇ ಒಂದು ದೊಡ್ಡ ಮರ ಇತ್ತು. ಅಲ್ಲಿ ಅದು ದೊಡ್ಡ ಇರುವೆ ದೊಡ್ಡ. ಸೊ ಅವ್ರು ರೇನ್ ಸೀಕ್ವೆನ್ಸ್ ಮಾಡ್ಬೇಕಂದ್ರೆ ಅದು ಪೈಪಿಂದೆಲ್ಲ ವಾಟರ್ ಬಿಡ್ತಾ ಇದ್ರಲ್ವ, ಅದು ಮರಕ್ಕೆ ಒಡ್ಬಿಟ್ಟಿದ್ದಾರೆ. ಆ ಹುಳ ಎಲ್ಲ, ಅದು ಇರುವೆ ಎಲ್ಲ ಕೆಳಗಡೆ ಬಿದ್ದೋಗ್ಬಿಟ್ಟಿತ್ತು. ಸೊ ಬಿದ್ದೋಗ್ಬಿಟ್ಟು ಎಲ್ಲ ನನ್ನ ಕಾಲಿನ ಸ್ಯಾರಿ ಹಾಕೊಂಡಿದ್ದಲ್ವ, ಸೊ ಎಲ್ಲ ಹತ್ಕೊಂಡ್ಬಿಟ್ಟಿತ್ತು. ಸೊ ಆ್ಯಂಡ್ ಲೈಕ್ ಕಚ್ಬಿಟ್ಟು ನಾನು ಫುಲ್ ಎಲ್ಲ ನನ್ನ ತೈಸಲ್ಲೆಲ್ಲ ರೆಡ್ ಫುಲ್ ಬಂಪ್ಸ್ ಆಗಿಬಿಟ್ಟಿತ್ತು. ಅದಂತೂ ನಾನು ಬರೆಯೋದೇ. ಅದು ಆ್ಯಕ್ಚುಲಿ ಒಳ್ಳೆ ತುಂಬ ಇಂಟರ್ವಲ್ ಬ್ಲಾಗ್. ಅದು ಆ್ಯಕ್ಚುಲಿ ನೀವು ನೋಡಿದ್ರೆ ಒಳ್ಳೆ ಬಗ್ಗೆ ಆ ಸೀನ್ಗೋಸ್ಕರನೇ ನೀವು ಮತ್ತೆ ಇವ್ರನ್ನ ನೋಡಬೇಕು ಅನ್ಸುತ್ತೆ. ಅಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಆ ಸೀನ್. ಅವರು ತುಂಬ ಚೆನ್ನಾಗಿದ್ದಾರೆ ಅದರಲ್ಲಿ. ಬಟ್ ಸಿಚುವೇಶನ್ ಹೇಳಬೇಕು ಅಂದರೆ ಆ ಇರುವೆ ಎಲ್ಲ ಕಚ್ಚಿ ಪಾಪ ಇವರು ಎಲ್ಲ ನೆಂದು ಆಲ್ಮೋಸ್ಟ್ ಬೆಳಗ್ಗೆ ಥ್ರೂ ಔಟ್ ನೈಟ್ ಶೂಟ್ ಮಾಡಿ ಬೆಳಗ್ಗೆ ಆಲ್ಮೋಸ್ಟ್ ಬಿಫೋರ್ ಸನ್ರೈಸ್ ಆ ಟೈಮಲ್ಲಿ ತುಂಬ ಕಷ್ಟಪಟ್ಟು ಮಾಡಿರೋ ಸೀನ್. ಆಲ್ಮೋಸ್ಟ್ 3:30 ಸರ್ ಅವತ್ತು ನಾವು ಮಾಡ್ತಾ ಇರೋ ಆ ಚಳಿಯಲ್ಲಿ. ಮಳೆ ಬೇರೆ ರೋಡ್ಸು ಎಲ್ಲ ಫುಲ್ಲು ನಾನು ನೆಂದೋಗ್ಬಿಟ್ಟೆ. ಸರ್ ನಿಮ್ದು ಆ ಥರದ್ದು ಏನಾದ್ರು ಕಚ್ಚಿಸ್ಕೊಂಡಿರೋದು, ನೋವು ಮಾಡ್ಕೊಂಡಿರೋದು? ನಾನು ಆಬ್ವಿಯಸ್ಲಿ ಏನೋ ಇವಾಗ ಇರುವೆಗೆ ಡಿಸ್ಟರ್ಬ್ ಮಾಡಿದ್ರೆ ಅದು ಬರೀ ಒಬ್ಬರ ಹತ್ರ ಬಟ್ ತುಂಬ ಚೆನ್ನಾಗಿ ಬಂದಿದೆ ಅದು ಆ ಸೀನ್. ಆಲ್ಮೋಸ್ಟ್ ಬ್ಯಾಕ್ ಫುಲ್ಲು ಕೆಂಪಾಗ್ಬಿಟ್ಟಿತ್ತು. ನಾನು ಇರೋ ಕಲರ್ಗೆ ಒಳ್ಳೆ ಟೊಮಾಟೊ ಥರ ಆಗ್ಬಿಟ್ಟಿದ್ದೆ. ಫುಲ್ ರೆಡ್ ಎಲ್ಲ ಸ್ಪಾಟ್ಸ್ ಆಗ್ಬಿಟ್ಟಿದೆ. ಬಟ್ ಫನ್ ಇಟ್ ವಾಸ್. ಅಂದ್ರೆ ನಾವು ಸ್ಕ್ರೀನ್ ಅಲ್ಲಿ ಕಚ್ಚಿಸ್ಕೊಂಡಿದ್ದು ಫನ್ ಅಲ್ಲ, ಸ್ಕ್ರೀನ್ ಮೇಲೆ ನೋಡಿದ್ಮೇಲೆ. ಬಟ್ ನೀವು ಆ ಸ್ಕ್ರೀನ್ ಅಲ್ಲಿ ನೋಡ್ತಿರಲ್ಲ, ಇದು ಆಗಿದ್ದು ಈ ತರ ಮಾಡಿದ್ರ ಇವರು ವೈಟ್ ಸ್ಯಾರಿಯಲ್ಲಿ ಬರ್ತಾರೆ. ಅಂದ್ರೆ ಆ ಸ್ಯಾಕ್ರಿಫೈಸಸ್ ಎಲ್ಲ ಇಟ್ ಕಮ್ಸ್ ಆನ್ ಸ್ಕ್ರೀನ್ ಅಲ್ವಾ? ಓಕೆ, ಗುಡ್. ಸರ್, ಇನ್ನು ಸಿನಿಮಾದ ಟೆಕ್ನಿಕಲ್ ಟೀಮ್ ಬಗ್ಗೆ ಹೇಳೋದಾದ್ರೆ ಯಾರ್ಯಾರು? ಟೆಕ್ನಿಕಲ್ ಟೀಮ್ ಬಂದ್ಬಿಟ್ಟು ಫಸ್ಟ್ ನಮ್ಮ ಡೈರೆಕ್ಟರ್ ರಾಜೇಶ್ ಅಂತ. ರಾಜೇಶ್ ಬಂದ್ಬಿಟ್ಟು ಮೈಸೂರು ಕಡೆ ಫ್ಯಾಮಿಲಿ, ಬಟ್ ಸೆಟಲ್ಡ್ ಇನ್ ಬ್ಯಾಂಗ್ಳೂರು. ನಮಗೆ ಅದೇ ನಾನು ಹೇಳಿದೆ, ಪರಿಚಯ ಆದಮೇಲೆ ನಾವು
ಟೆಸ್ಟ್ ಮಾಡಿ ಮೂವಿ ಹೇಗೆ ಮಾಡೋಣ ಏನು ಅಂತ ಒಂದು 6 ತಿಂಗಳು ಅವ್ರ ಕಥೆನೂ ಬರೀತಾರೆ. ಅವರಿಂದ ಮೂವಿ ಮಾಡಿದ್ವಿ, ಚೆನ್ನಾಗಿ ಬಂದಿದೆ. ಎವ್ರಿ ಬ್ಲಾಕ್ ನನಗೆ ಬಡ್ಜೆಟ್ ವೈಸೂ ತುಂಬ ಹೆಂಗೆ ಹೊಳಿಸ್ಬೇಕು, ಏನು ಮಾಡಬೇಕು, ಯಾವ ಸೀನ್, ಒಂದು ಸೀನ್ ಅಲ್ಲ 2 ಸೀನ್ ಮಾಡೋಣ, ಡೈಲಿ 2 ಅಲ್ಲ 3 ಮಾಡೋಣ, ಈ ಥರ ಪುಷ್ ಮಾಡಿದ್ದಾರೆ. ನನ್ನ ಡೈರೆಕ್ಷನ್ ಟೀಮ್ ಏನಿದ್ದಾರೆ, ಶ್ರೀಧರ್ ಆಗಲಿ, ಶ್ರೀನಾಥ್ ಡೈರೆಕ್ಟರ್ ಆಗಲಿ, ಆಮೇಲೆ ಇನ್ನು ಶುಭಮ್ ಅಂತ, ಶಿವು ಅಂತ, ಅವರೆಲ್ಲ ತುಂಬ ಕಷ್ಟಪಟ್ಟು ಎಲ್ಲ ನೀಟಾಗಿ ಇವ್ರಿಗೆ ಏನೇನು ಅರೇಂಜ್ಮೆಂಟ್ಸ್ ಬೇಕು ಎಲ್ಲ ಮಾಡ್ಕೊಟ್ಟಿದ್ದಾರೆ. ಮಹೇಶ್ ಬಾಬು ಅಂತ, ಸೊ ಇವರೆಲ್ಲ ತುಂಬ ಕಷ್ಟಪಡ್ತಿದ್ದಾರೆ. DOP ಅವ್ರ ಬಗ್ಗೆ ಹೇಳಬೇಕು ಅಂದರೆ ಮಂಜುನಾಥ್ ನಾಯ್ಕ್ ಅವರು ಆಲ್ಮೋಸ್ಟ್ 25 ಇಯರ್ಸ್ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಇದೆ ಆ್ಯಂಡ್ ತುಂಬ ಸೀನಿಯರ್ ಅವರು ಒಂದೊಂದು ಫ್ರೇಮ್ ತುಂಬ ಚೆನ್ನಾಗಿಟ್ಟಿದ್ದಾರೆ. ವೆರಿ ಕಲರ್ಫುಲ್ಲಾಗಿ ಕಾಣುತ್ತೆ ನಿಮಗೆ. ಇದು ತುಂಬ ಬ್ರೈಟಾಗಿ ಲೈವ್ಲಿ ಆಗಿದೆ. ನೀವು ನೋಡಿದಾಗ ಟ್ರೈಲರ್ ಆಗಲಿ, ಟೀಸರ್ ಆಗಲಿ, ಸಾಂಗ್ಸ್ ಆಗಲಿ, ನೀವು ಏನೇನು ನೋಡಿದ್ರು ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳಿದ್ದಾರೆ. ಎಡಿಟಿಂಗ್ ಬಂದ್ಬಿಟ್ಟು ಮಧು ತುಂಬಕೆರೆ ಅಂತ ಅವರು ಮಾಡಿರೋದು. ಅವರು ತುಂಬ ಮೂವೀಸ್ ಮಾಡಿದ್ದಾರೆ. ಒಂದು ಮೂವಿಗೆ ಅವರು ಕೋ ಪ್ರೊಡ್ಯೂಸರ್ ಆಗೂ ಇದ್ದಿದ್ದಾರೆ. ಡಾಲಿ ಅವರು ಸಿನಿಮಾದೆಲ್ಲ ತುಂಬ ಮಾಡಿದ್ದಾರೆ. ಆಮೇಲೆ ಎಕ್ಸ್ಪೀರಿಯನ್ಸ್ಡ್ ಗೈ. ನಮಗೆ ಮೂವಿ ತುಂಬ ಕ್ಲೀನಾಗಿ ಕ್ರಿಸ್ಪಾಗಿ ಕಟ್ ಮಾಡಿಕೊಟ್ಟಿದ್ದಾರೆ. ಫಸ್ಟ್ ಹಾಫ್ ಆಗಲಿ, ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿ ಬಂದಿದೆ. ಫಸ್ಟ್ ಹಾಫು ಕಾಮಿಡಿ ಅಂದರೆ ಕ್ಯಾರೆಕ್ಟರ್ ಇಂಟ್ರಡಕ್ಷನ್, ಸ್ಟೋರಿ ಇಂಟ್ರಡಕ್ಷನ್ ಈ ಥರ ಹೋಗುತ್ತೆ. ಸೆಕೆಂಡ್ ಹಾಫಲ್ಲಿ ನೀವು ಹಾಫ್ ಆನ್ ಅವರ್ ಅನ್ನೋದು ನಿಮ್ಗೆ 5 ನಿಮಿಷದಲ್ಲಿ ಹೋದಂಗೆ ಇರುತ್ತೆ. ಅಷ್ಟು ನೀಟಾಗಿ ಪಾಯಿಂಟ್ ಕ್ರಿಸ್ಪಾಗಿ ಕಟ್ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಹೇಳಬೇಕು ಅಂದರೆ ನಮಗೆ ಮ್ಯೂಸಿಕ್ ಬಂದ್ಬಿಟ್ಟು BJ ಭಾರತ್ ಅವರು ಒಂದು ಹಾಡು ಕೊಟ್ಟಿದ್ದಾರೆ. ಅದು ಸೆಲೆಬ್ರೇಷನ್ ಸಾಂಗ್ ಆಗಿರುತ್ತೆ. ಆಮೇಲೆ ಎಷ್ಟು ಸಾಂಗ್ಸ್ ಇದೆ ಸರ್? ಟೋಟಲ್ ಆಗಿ ನಮ್ಗೆ 4 ಸಾಂಗ್ಸ್ ಇದೆ. ಬೇಡ ಮಚ್ಚ ಬೇಡ ಅನ್ನೋ ಸಾಂಗ್ ನಮಗೆ ಬೀಟ್ ಸಾಂಗ್ ಬೇಕಾಗಿತ್ತು. ಅಂದರೆ ಪ್ಯಾಥೋ ಸಾಂಗ್ ವಿತ್ ಹೈದರಾಬಾದ್ ಬೀಟ್ಸ್ ಬರುತ್ತಲ್ಲ, ಈ ಜಾತ್ರೆಗೆಲ್ಲ ಡ್ಯಾನ್ಸ್ ಮಾಡೋದು, ಅದಕ್ಕೆ ವಿಯಾನ್ ಅನ್ನೋರು ಮ್ಯೂಸಿಕ್ ಮಾಡಿಕೊಟ್ಟಿದ್ದಾರೆ. ಶುಭಮ್ ಅನ್ನೋರು ಮೈನ್ ಎಮೋಷ್ನಲ್ ಆಗಿ ಒಂದು ಹಿಂಗೆ ಮೆಲೋಡಿ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಅದು 2 ಹಾಡಿದೆ. ಸೊ ನೀವು ನೋಡ್ಬೋದು, ಟ್ರಾವೆಲ್ ಸಾಂಗ್ ಒಂದಿದೆ, ಆಮೇಲೆ ಒಂದು ಸ್ಕೂಲ್ ಸಾಂಗ್ ಇದೆ. ಇವೆರಡೂ ಮೆಲೋಡಿ ಬರುತ್ತೆ. 4 ಸಾಂಗು ತುಂಬ ಚೆನ್ನಾಗಿ ಬಂದಿದೆ. ಇವರು ಮೇನ್ ಟೆಕ್ನಿಷಿಯನ್ ಅಂತ ಎಲ್ಲ ನೀಟಾಗಿ ಮಾಡಿದ್ದಾರೆ. ಇನ್ನು DI ಆಗಲಿ, ಇಲ್ಲ VFX ಆಗಲಿ, ಎಲ್ಲನೂ ತುಂಬ ಚೆನ್ನಾಗಿ ರಾಜು ಅಂತ ಹೇಳಿ. ಸರ್, ಇನ್ನು ನೀವು ಹೇಳಿದರೆ ಡೈರೆಕ್ಟರ್ ಸರ್ಗೆ ಇದು ಮೊದಲನೇ ಸಿನಿಮಾ ಅಂತ ಡೈರೆಕ್ಷನ್ ಮಾಡೋದು. ಸೊ ನಿಮಗೊಂದು ಪ್ರಶ್ನೆ ಇತ್ತಾ ಅವ್ರು ಮಾಡ್ಬೇಕಾದ್ರೆ ಹೇಗೆ ಮಾಡ್ತಾರೆ ಅಂತೆಲ್ಲ ಹೇಳಿ, ಅಥವಾ ಒಂದು ಹೇಗೆ ಸಾಕ್ತು ಸರ್ ಅಂತ ಹೇಳೋದಾದ್ರೆ? ಆ ಥರ ಏನಿಲ್ಲ ಮೇಡಮ್, ನಾನು ಮಾಡಿರೋದು ಒಂದೇ ಮೂವಿ. ನಾನು ಫ್ರೆಶರೇ. ಹೇಗಿತ್ತು ಅವ್ರು? ಏನಾದ್ರು ಯಾವ ಥರ ಡೈರೆಕ್ಟರ್ ಅವರು? ಕೆಲವರು ಸ್ಟ್ರಿಕ್ಟ್ ಆಗಿ ಹೇಳ್ತಾರೆ. ವೆರಿ ಫ್ರೀಡಮ್ ಕೊಡೋ ಡೈರೆಕ್ಟರ್ ನನ್ಗನ್ಸಿದ್ದು. ಯಾಕಂದ್ರೆ ನಾನು ಥಿಯೇಟರು ಎಲ್ಲ ಮಾಡಿದ್ದೀನಿ. ಸೊ ಡೈರೆಕ್ಟರ್ಸ್ ಆರ್ ವೆರಿ ಪರ್ಟಿಕ್ಯುಲರ್. ನನಗೆ ಇದೇ ಬೇಕು, ನನಗೆ ಹಿಂಗೆ ಮಾಡ್ಬೇಕು, ನನಗೆ ಇಷ್ಟೇ ಮಾಡ್ಬೇಕು, 3 ಸ್ಟೆಪ್ ಅಂದರೆ 3 ಸ್ಟೆಪ್ ಅಂತ. ಸೊ ಆ ಥರ ನೋಡಿದ್ರೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು ರಾಜೇಶ್ ನಾಯ್ಡು ಅವ್ರಿಗೆ. ಅವ್ರು ತುಂಬ ನಿಮ್ಗೆ ಲೈಕ್ ಆ್ಯಕ್ಟರ್ಸ್ ಅವರು ಆಲ್ರೆಡಿ ಹೇಳ್ಬಿಟ್ಟಿರ್ತಾರೆ, ಸೀನ್ ಪೇಪರ್ ಕೊಟ್ಟಾದ್ಮೇಲೆ ನಿಮಗೆ ಏನು ಅನ್ಸುತ್ತೋ ನೀವು ಮಾಡಿ, ಅದಾದ್ಮೇಲೆ ನಾನು ಬಂದು ಟ್ವೀಟ್ ಮಾಡ್ತೀನಿ, ಏನಾನ ಚೇಂಜಸ್ ಇದ್ದರೆ ನಾನು ಮಾಡ್ತೀನಿ, ಆರೆಲ್ಸ್ ಗುಡ್ ಟು ಗೋ ಅಂತ. ಅವ್ರು ಟೇಕ್ ಓಕೆ ಅಂದರೆ ಓಕೆ ಡನ್, ಆರೆಲ್ಸ್ ಯು ವಾಂಟ್ ಸಮ್ ಚೇಂಜಸ್ ಇಲ್ ಕಮ್, ಸಣ್ಣ ಚೇಂಜಸ್ ಹೇಳ್ತಾರೆ, ಮಾಡ್ತಾರೆ. ಸೊ ಏನಾಗುತ್ತೆ ಅಂದರೆ ಆ್ಯಕ್ಟರ್ಗೆ ಆ ಫ್ಲೋ ಅಲ್ಲಿ ಹಿ ಆ್ಯಕ್ಟ್ಸ್ ಮೋರ್ ವೆಲ್. ಸೊ ತುಂಬ ಅಂದರೆ ತುಂಬ ಒಳ್ಳೆ ಸಪೋರ್ಟ್ ಸಿಗುತ್ತೆ. ಡೈರೆಕ್ಟರ್ಸ್ ಆರ್ ವೆರಿ ಫ್ರೀ ಕ್ರಿಯೇಟಿವ್ ಸ್ಪೇಸ್ ಫಾರ್ ಆ್ಯಕ್ಟರ್ಸ್ ಅಲ್ವಾ, ಅವ್ರಿಗೂ ಅಷ್ಟೇ ಇನ್ನು ಆಟ ಆಡ್ಕೊಂಡು ಮಾಡೋ ಥರ ಇದ್ದಿರುತ್ತೆ. ಹೌದು ಸರ್. ಮ್ಯಾಮ್, ನೀವು ಹೇಳಿದ್ರಿ ನಾನು ಮಾಡಿರೋ ಆಲ್ಮೋಸ್ಟ್ ಸಿನಿಮಾಗಳಲ್ಲೆಲ್ಲ ಡ್ಯುಯಲ್ ಹೀರೋಯಿನ್ಸ್ ಅಂತ ಹೇಳಿ, ಇದರಲ್ಲಿ ಏನಾದ್ರು ವಿಭಿನ್ನವಾಗಿ ನಿಮ್ಮನ್ನು ನೋಡ್ಬೋದಾ ಅಥವಾ ಅದೇ ಥರನಾ? ಅಂದರೆ ಅದೇ ಥರ ಒಂದು ಇನ್ನೋಸೆಂಟ್ ಕ್ಯಾರೆಕ್ಟರು ಆ ಥರನ, ಯಾವ ಥರ ಅಂತ ನಿಮಗೊಂದು ಅನುಭವ ಆಗಿರೋದು? ಇಲ್ಲ, ಅರ್ಥ ಅಂದರೆ ನೀವು ಈ ಹಿಂದೆನೂ ಕೂಡ ಮಾಡಿರೋ ಕ್ಯಾರೆಕ್ಟರ್ಗಿಂತ ಇದೆಷ್ಟು ವಿಭಿನ್ನವಾಗಿದೆ ಅಂತ ಹೇಳೋದಾದರೆ? ಸೊ ನಾನು 2 ಹೀರೋಯಿನ್ಸ್ ಸಿನಿಮಾ ಮಾಡಿರೋದ್ರಲ್ಲಿ ಎಲ್ಲನೂ ಡಿಫ್ರೆಂಟ್ ಇದೆ. ಒಂದು ಸಿನಿಮಾ ಕಾಮಿಡಿ ಇದೆ, ಅದ್ರಲ್ಲಿ ಫುಲ್ ಒಂದು ಕಾಮಿಡಿ ಚೇಷ್ಟೆ ಆ ಥರ ಒಂದು ಬಬ್ಲಿ ಗರ್ಲ್. ಇದ್ರಲ್ಲಿ ಬಂದ್ಬಿಟ್ಟು ಒಂದು ಇನ್ನೋಸೆಂಟ್ ಸ್ವೀಟ್ ಗರ್ಲ್. ಸೊ ಎಲ್ಲಾದರೂ ಡಿಫ್ರೆಂಟ್ ಇದೆ. 2 ಹೀರೋಯಿನ್ಸ್ ಇದ್ರೂ ನಾನು ಮಾಡಿರೋ ಸಿನಿಮಾದಲ್ಲಿ ಎಲ್ಲಾನು ಬೇರೆ ಬೇರೆ ಡಿಫ್ರೆಂಟ್ ಕ್ಯಾರೆಕ್ಟರ್. ಇದರಲ್ಲೂ ಕೂಡ ನಿಮಗೆ ಬೇರೆ ಥರ ಇದಕ್ಕೆ ಸಿಕ್ತು? ಸೇಮ್ ಏನು? ಇಲ್ಲ, ಹೌದು, ಡಿಫ್ರೆಂಟ್ ಇದೆ ಸರ್. ಇದು ನಿಮ್ಮದು ಒಂದು ಟೈಟಲ್ ಸುಖಿ ಭವ ಅಂತಲ್ವಾ? ಸೊ ನಿಮ್ಮ ಲೈಫಲ್ಲಿ ಸುಖಿ ಭವ ಮೂಮೆಂಟ್ ಅಂತ ಯಾವುದಾದ್ರೂ ಇದ್ರೆ ಏನು ಅಂತ ಹೇಳ್ತೀರಾ? ಒಬ್ಬರಿಗೆ ಟ್ರಾವೆಲ್ ಮಾಡೋದು ನಂಗೆ ತುಂಬ ಖುಷಿ ಕೊಡುತ್ತಿದ್ದು ಸುಖಿ ಭವ ಮೂಮೆಂಟ್ ಅಂತ ಹೇಳ್ತಾರಲ್ಲ, ಸೊ ಒಂದು ಸುಖಿ ಭವ ಮೂಮೆಂಟ್ ಆಫ್ ಯರ್ ಲೈಫ್ ಅಂತ ಒಂದು ಮೇಜರ್ ಅಂದರೆ ನಾನು ನಮ್ಮ ತಾತ, ನಮ್ಮ ಗ್ರ್ಯಾಂಡ್ ಫಾದರ್ ಯಾರಿರ್ತಾರೆ, ಅವರು ಒಂದು ಮೂವಿ ಮಾಡಿದ್ರು 80s. ಅವರು ನಾನು ಇಲ್ಲಿರಲಿಲ್ಲ, ಇಂಡಿಯಾಲಿರಲಿಲ್ಲ, ಲಂಡನಲ್ಲಿ ಹೋಗಿದ್ದೆ ಎಜುಕೇಷನ್ಗೆ ಅಂತ.
ಅವರು ಲಾಸ್ಟ್ ಮೂಮೆಂಟಲ್ಲಿ ಏನಂದರೆ ಅವರು ಕೊನೆ ಏಜ್ ಟೈಮಲ್ಲಿ ನಮ್ಮನ್ನು ಕರೆದು ಬಂದ್ಬಿಡು ಬೇಡ ಅಲ್ಲಿ ನಿಕ್ಕಿರೋದು. ಸೊ ಅವ್ರ ಜೊತೆ ನಾನು ಸ್ಪೆಂಡ್ ಮಾಡಿದ್ದ ಆ ಟೈಮಲ್ಲಿ ತುಂಬ ನನಗೆ ಖುಷಿ ಕೊಡ್ತು. ಲೈಫಲ್ಲಿ ಅವ್ರ ಎಕ್ಸ್ಪೀರಿಯನ್ಸಸ್ ಎಲ್ಲ ನನಗೆ ಹೇಳ್ಕೊಟ್ಟಿದ್ದಾಗಲಿ ನಾನು ಕಲ್ತಿದ್ದೆ. ಇದು ನನ್ನ ಸುಖಿಭವ ಮೂಮೆಂಟ್ ಅಂತ ಅನ್ಕೊಳ್ತೀನಿ. ಯಾಕಂದರೆ ಅದು ಮತ್ತೆ ನಮ್ಗೆ ಸಿಗಲ್ಲ. ಹೌದು, ಮತ್ತೆ ಸಿಗಲ್ಲ. ಹೌದು ಸರ್. ಮ್ಯಾಮ್, ನೀವು ಹೇಳೋದಾದರೆ ಒಂದು ಸುಖಿಭವ ಮೂಮೆಂಟ್ ನಿಮಗೆ ನಿಮ್ಮ ಲೈಫಲ್ಲೇ ಒಂದು ಹ್ಯಾಪಿಯೆಸ್ಟ್ ಮೂಮೆಂಟು ಅಥವಾ ಒಂದು ಇದು ಮಾಡೋದ್ರಿಂದ ನಂಗೆ ತುಂಬ ಖುಷಿ ಕೊಡುತ್ತೆ ಅನ್ನೋ ಥರ? ನಾನು ತುಂಬ ಟೆಂಪಲ್ಸ್ ಹೋಗ್ತಾ ಇರ್ತೀನಿ. ಸೊ ಎವ್ರಿ ಟೈಮ್ ನನಗೆ ಒಂದೊಂದ್ಸತಿ ರಶಲ್ಲಿ ನಾವು ದೇವ್ರನ್ನ ನೋಡೋಕ್ಕಾಗಲ್ಲ, ನೂಕಾಟದಲ್ಲಿ ಸರಿಯಾಗಿ ದರ್ಶನ ಸಿಗಲ್ಲ. ಸೊ ಎವ್ರಿ ಟೈಮ್ ನನಗೆ ಕ್ಲೀನಾಗಿ ಅವ್ರ ದರ್ಶನ ಸಿಕ್ಕಿದಾಗ ಅದು ನಂಗೆ ಸುಖಿಭವ ಮೂಮೆಂಟ್. ಅಲ್ಲಿ ಲೈಕ್ ಫುಲ್ ಡೇ ನಾನು ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ತೀನಿ. ಅಪ್ಪ ಒಳ್ಳೆ ದರ್ಶನ ಆಯಿತು, ಕ್ಲೀನಾಗಿ ದರ್ಶನ ಆಯಿತು ಅಂತ. ಸೊ ಅದು ನನಗೆ ಎವ್ರಿ ಟೈಮ್ ಟೆಂಪಲ್ ಹೋದಾಗ ನಂಗೆ ಪ್ರಾಪರಾಗಿ ದೇವ್ರು ನಾನು ಕಾಣಿಸ್ಬಿಟ್ರೆ ಅದು ನಂಗೆ ಸುಖಿಭವ ಮೂಮೆಂಟ್. ಓಕೆ ಸರ್, ನೀವು ಹೇಳೋದಾದರೆ ಸುಖಿಭವ ನನ್ನ ಸುಖಿಭವ ಮೂಮೆಂಟು ಫೆಬ್ರವರಿ 6ಕ್ಕೆ ರೆಡಿ ಆಗ್ತಾ ಇದೆ ಅನಿಸ್ತಾ ಇದೆ ಇನ್ನೂ ಆಗಿಲ್ಲ. ಇನ್ನೂ ಆಗಿಲ್ಲ. ಸೊ ನನ್ನ ಸುಖಿಭವ ಮೂಮೆಂಟ್ ರೆಡಿ ಆಗ್ತಾ ಇದೆ. ಇನ್ನೊಂದು 15 ದಿನ ಇದೆ. ಸರ್, ಇನ್ನೇನು ಬಿಡುಗಡೆ ಆಗ್ತಾ ಇದೆ ಸಿನಿಮಾ. ನಮ್ಮ ವೀಕ್ಷಕರಿಗೆ ಹೇಳೋದು ನಿಮ್ಮ 2ನೇ ಸಿನಿಮಾ ಏನು ಹೇಳ್ತೀರಾ ಸರ್? ಯಾಕೆ ಬರಬೇಕು, ಯಾಕೆ ನೋಡಬೇಕು ಅಂತ ಸುಖಿಭವ ಸಿನಿಮಾ ಯಾಕೆ ಬರಬೇಕು ಅಂದರೆ, ಫಸ್ಟ್ ಆಫ್ ಆಲ್ ನಾವೆಲ್ಲರೂ ಹೊಸ ಆ್ಯಕ್ಟರ್ಸು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀರಿ, ಒಳ್ಳೆ ಕೆಲಸ ಮಾಡಿದ್ರಿ, ಒಳ್ಳೆ ಮೇಕಿಂಗ್ ಇದೆ ಆ್ಯಂಡ್ ಒಳ್ಳೆ ಹಾಡುಗಳಿದೆ. ಶರಣ್ ಸರ್ ಒಂದು ಒಳ್ಳೆ ಹಾಡು ಹಾಡಿದ್ದಾರೆ ಆ್ಯಂಡ್ ಬ್ಯೂಟಿಫುಲ್ ಲೊಕೇಶನ್ಸ್. ಆ್ಯಕ್ಚುಲಿ ನಮ್ಮ ಸಿನಿಮಾಲಿ ಲೊಕೇಶನ್ಸ್ ತುಂಬ ಚೆನ್ನಾಗಿದೆ. ಇದ್ರ ಮೇಲೆ ಆಡಿಯನ್ಸ್ ಬೇಕಾಗಿರೋದು ಕಾಮಿಡಿ, ಇಮೋಷನ್ಸು, ಆ್ಯಕ್ಷನ್ ಇದೆಲ್ಲ ಇದೆ ನಮ್ಮ ಸಿನಿಮಾ. ಸೊ ಇದಕ್ಕೋಸ್ಕರ ಅವರು ಬಂದು ನೋಡಿ ನಮ್ಗೆ ಈ ಸ್ಟೇಜಲ್ಲಿ ನಮ್ಗೆ ಅವರು ಸಪೋರ್ಟ್ ಸಿಕ್ಕಿದ್ರೆ ನಾವು ಮುಂದೆ ಬರ್ತಾ ಇನ್ನೂ ಒಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ಬೋದು. ಸೊ ಅದಕ್ಕೆ ಆಡಿಯನ್ಸ್ ಬಂದು ನಮ್ಮ ಸಿನಿಮಾ ನೋಡಬೇಕು. ಸರ್, ಮುಂಬರುವ ದಿನಗಳಲ್ಲಿ ನಾನು ಈ ಥರ ಪಾತ್ರ ಮಾಡಬೇಕು ಅಂತಿನಾರ ಆಸೆ ಇದ್ದರೆ, ಒಬ್ಬೊಬ್ಬರಿಗೆ ಏನು ಮೈಥಾಲಜಿಕಲ್ ಕ್ಯಾರೆಕ್ಟರ್ ಮಾಡಬೇಕು ಅನ್ಸುತ್ತೆ, ಇನ್ನೊಬ್ಬೊಬ್ಬರಿಗೆ ಆ್ಯಕ್ಷನ್. ನಿಮಗೆ ಈ ಥರದ್ದು ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂತ? ಮ್ಯಾಮ್, ನನಗೆ ಮೈಥಾಲಜಿಕಲ್ ಕ್ಯಾರೆಕ್ಟ್ರು ಆ್ಯಂಡ್ ರೆಟ್ರೋ. ನಾನು ಯಾವ್ದಾರ ಒಂದು ನನ್ನ ನೆಕ್ಸ್ಟ್ ಮೂವೀಸಲ್ಲಿ ಐ ವಾಂಟ್ ಟು ಡೂ ಸಮಥಿಂಗ್ ಇನ್ ರೆಟ್ರೋ. ಒಂದು 80s 70s ನಡೆಯೋ ಒಂದು ಕತೆ. ಓಕೆ ಸರ್. ನನಗೆ ಅನ್ಸುತ್ತೆ ನಾನು ಸೂಟ್ ಆಗ್ತೀನಿ ಅಂತ. ಸೊ ಮೇ ಬಿ ಸಮಥಿಂಗ್ ಲೈಕ್ ದಟ್. ಮ್ಯಾಮ್, ನೀವು ಹೇಳೋದಾದರೆ ನಿಮ್ಮದೊಂದು ಕ್ಯಾರೆಕ್ಟರ್ ಈ ಥರದ್ದು ಮಾಡಬೇಕು ಅಂತ ಯಾವ್ದಾದ್ರು ಆಸೆ ಇದೆ? ಸೊ ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಎಲ್ಲ ಥರ ಕ್ಯಾರೆಕ್ಟರ್ಸ್ ಪ್ಲೇ ಮಾಡಬೇಕು ಅಂತ ತುಂಬ ಇಷ್ಟ. ಬಿಕಾಸ್ ಅವಾಗೇ ತಾನೇ ಗೊತ್ತಾಗುತ್ತೆ ನಾವು ಎಷ್ಟು ಕೇಪಬಲ್ ಆಗಿದ್ದೀವಿ ಎಲ್ಲ ಕ್ಯಾರೆಕ್ಟರು ಪ್ಲೇ ಮಾಡೋಕ್ಕೆ ಅಂತ. ಸೊ ಎಲ್ಲ ಕ್ಯಾರೆಕ್ಟರು ಪ್ಲೇ ಮಾಡೋಕ್ಕೆ ಇಷ್ಟ. ನಂಗೆ ತುಂಬ ಮೈಥಾಲಜಿ ಒಂದು ರೆಟ್ರೋ 1980s ನಡೆಯೋ ಥರ ಕ್ಯಾರೆಕ್ಟರ್. ನೀವಿಬ್ರು ಸೇರಿ ಮತ್ತೆ ಇನ್ನೊಂದು ಸಿನಿಮಾ ಮಾಡ್ಬೋದು. ಇಬ್ಬರಿಗೂ ಅದೇ ಆಸೆ ಇದೆ. ಹೌದು, 1980s ನಡೆಯೋ ಥರ ಒಂದು ಸಿನಿಮಾಸ್ ಅಂದರೆ ನಂಗೆ ತುಂಬ ಇಷ್ಟ ಮಾಡೋದಕ್ಕೆ. ಮ್ಯಾಮ್, ಇನ್ನೇನು ಆ್ಯಂಡ್ ಕಾಮಿಡಿ ಕೂಡ ಇಷ್ಟ. ನಿಮ್ಮ ಸಿನಿಮಾ ಬಿಡುಗಡೆ ಆಗ್ತಿದೆ. ನಮ್ಮ ವೀಕ್ಷಕರಿಗೆ ಹೇಳೋದಾದರೆ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಸಿನಿಮಾದಿಂದ? ಎಲ್ಲರಿಗೂ ನಮಸ್ಕಾರ. Feb 6ಗೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾಯಿದೆ ಸುಖಿಭವ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ಲೇ ಸಿನಿಮಾ ನೋಡಿ ನಮಗೆ ಸಪೋರ್ಟ್ ಮಾಡಿ. ಈ ಸಿನಿಮಾಲಿ ತುಂಬ ಒಂದು ಡೀಪ್ ಎಮೋಷನ್ಸ್ ಇದೆ. ಒಂದು ರಿಲೇಷನ್ಶಿಪ್ಗೆ ಎಷ್ಟು ಒಂದು ವ್ಯಾಲ್ಯೂ ಕೊಡಬೇಕು ಅನ್ನೋದು ತೋರಿಸ್ಕೊಟ್ಟಿದ್ದಾರೆ. ಕಾಮಿಡಿ ಇದೆ. ಸೊ ಫ್ಯಾಮಿಲಿ ಕುತ್ಕೊಂಡು ನೋಡೋ ಒಂದು ಸಿನಿಮಾ. ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮಗೆ ಸಪೋರ್ಟ್ ಮಾಡಿ ಆ್ಯಂಡ್ ಗಿವ್ ಯುವರ್ ಬ್ಲೆಸ್ಸಿಂಗ್ಸ್ ಟು ಆಲ್ ಆಫ್ ಅಸ್. ಥ್ಯಾಂಕ್ ಯು ಸರ್. ಇನ್ನು ನೀವು ಹೇಳೋದಾದರೆ ಸರ್? ನಾ ಹೇಳೋದಾದರೆ ನಮಸ್ತೆ ಎಲ್ಲರಿಗೂ. ಸಿನಿಮಾ ಚೆನ್ನಾಗಿ ಬಂದಿದೆ. February 6th ರಿಲೀಸ್ ಆಗ್ತಿದೆ. ನಿಮ್ಮ ಹತ್ತಿರದ ಥಿಯೇಟ್ರಲ್ಲಿ ದಯವಿಟ್ಟು ಬಂದು ನೋಡಿ. ಇದು ಒಂದು ಫುಲ್ ಕಂಪ್ಲೀಟ್ ಪ್ಯಾಕೇಜ್ ಆಗಿದೆ. ಫ್ಯಾಮಿಲಿ ಡ್ರಾಮಾ ಇದೆ, ಎಮೋಷನ್ಸ್ ಇದೆ, ಕಾಮಿಡಿ ಇದೆ, ಒಳ್ಳೆ ಸಾಂಗ್ಸ್ ಇದೆ, ವಿಜುವಲಿ ತುಂಬ ಚೆನ್ನಾಗಿದೆ, ಒಂದು ಒಳ್ಳೆ ಮೆಸೇಜಸ್ಸು ಇದೆ. ಬಂದು ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಇದೇ ಫೆಬ್ರವರಿ 6ನೇ ತಾರೀಕಿಗೆ ಸುಖಿಭವ ಸಿನಿಮಾ ನಿಮ್ಮೆಲ್ಲ ಹತ್ತಿರದ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಿದೆ. ನೀವೆಲ್ಲರೂ ಬಂದು ನಮ್ಮ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ನಾವು ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿ ರಂಜಿಸ್ತೀರಿ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಇದೇ ಫೆಬ್ರವರಿ 6ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ದಯವಿಟ್ಟು ಬನ್ನಿ. ಥ್ಯಾಂಕ್ ಯು ಸೊ ಮಚ್ ಸರ್, 3 ಜನಕ್ಕೆ. ಆ್ಯಂಡ್ ಆಲ್ ದ ಬೆಸ್ಟ್. ನಿಮ್ಮ ಸುಖಿಭವ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಸುಖಿಭವ ತಂಡದ ಮಾತಾಗಿತ್ತು. ಇದೇ ಫೆಬ್ರವರಿ 6ನೇ ತಾರೀಕು ಸುಖಿಭವ ಅನ್ನೋ ಒಂದು ಸಿನಿಮಾ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗುತ್ತೆ. ಎಲ್ಲರೂ ಕೂಡ ಹೋಗಿ ಥಿಯೇಟರಲ್ಲಿ ಈ ಸಿನಿಮಾ ನೋಡಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರೆ SSTV. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.